Welcome to Digital Learning Management System of Department of Collegiate Education of Government of Karnataka. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. Dear students, we are here today to study or learn about the topic trend percentage analysis, which is the 11th session of Unit 1 Introduction to Management Accounting of 6th semester BCom Management Accounting subject. ವಿದ್ಯಾರ್ಥಿಗಳೇ, ನಾವು ಇವತ್ತು 6ನೇ ಸೆಮಿಸ್ಟರ್ BComನ ನಿರ್ವಹಣಾ ಲೆಕ್ಕಪತ್ರದ ಸಬ್ಜೆಕ್ಟ್ ವಿಷಯದ ಮೊದಲನೇ ಅಧ್ಯಾಯವಾದಂಥ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಧ್ಯಾಯದಲ್ಲಿ ಸೆಷನ್ 11ರಲ್ಲಿ ಟ್ರೆಂಡ್ ಪರ್ಸೆಂಟೇಜ್ ಅನಾಲಿಸಿಸನ್ನು ನಾವು ಇವತ್ತು ಕಲಿಯೋಣ. ಕಳೆದ ಸೆಷನ್ನಲ್ಲಿ ಅಂದರೆ ಸೆಷನ್ 10ನಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಾವು ಕಲ್ತಿದ್ದೇವೆ. ಈಗ ಮೂರನೇ ಮೆಥಡ್ ಆದಂಥ ಟ್ರೆಂಡ್ ಪರ್ಸೆಂಟ್ ಅನಾಲಿಸಿಸನ್ನು ನಾವು ಈ ಸೆಷನಲ್ಲಿ ಕಲಿಯೋಣ. ನಾನು ರಜನಿ TV, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. ನಾವು ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಮೊದಲನೇದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್, ಎರಡನೇದು ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್, ಮೂರನೇದು ಟ್ರೆಂಡ್ ಅನಾಲಿಸಿಸ್ ಅಥವಾ ಟ್ರೆಂಡ್ ಪರ್ಸೆಂಟೇಜ್ ಅನಾಲಿಸಿಸ್ ಅಂತ ನಾವು ಕರಿಬೋದು. ಬೇರೆ ಎರಡು ಮೆಥಡ್ಕಿಂತ ಈ ಮೆಥಡು ಹೆಚ್ಚು ಬಳಕೆಯಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಇದರಲ್ಲಿ ನಾವು ಪರ್ಸೆಂಟೇಜ್ ಬೇಸಿಸಲ್ಲಿ ಮಾಡ್ತೀವಿ. ಮೆಥಡ್ ಹೇಳೋ ಹಾಗೇ ಟ್ರೆಂಡ್ ಪರ್ಸೆಂಟೇಜ್ ಅನಾಲಿಸಿಸ್ ಅಂತಲೂ ಸಹ ನಾವು ಇದನ್ನು ಕರಿತೀವಿ. ಇಲ್ಲಿ 3-4 ವರ್ಷಗಳ ಡೇಟಾವನ್ನು ತಗೊಂಡ್ರೆ ಅದರಲ್ಲಿ ಯಾವುದು ಓಲ್ಡೆಸ್ಟ್ ಇಯರ್ ಇರುತ್ತೋ, ಅರ್ಲಿಯರ್ ಇಯರ್ ಇರುತ್ತೋ ಅದನ್ನು ಬೇಸ್ ಇಯರ್ ಅಂತ ತಗೊಂಡು ಆ ವರ್ಷದಲ್ಲಿರೋವಂಥ ಎಲ್ಲ ವ್ಯಾಲ್ಯೂಸ್ನಲ್ಲಿ ನಾವು 100 ಅಂತ ಈಕ್ವಲ್ ಆಗಿ ತಗೊಂಡು ಬೇರೆ ವರ್ಷಗಳಿಗೆ ಅದನ್ನು ಕಂಪೇರ್ ಮಾಡ್ತೀವಿ. ರೈಟ್? ಸೊ ದ ಅರ್ಲಿಯರ್ ಇಯರ್ ಶುಡ್ ಬಿ ಟೇಕನ್, ದಟ್ ಈಸ್ ಅಲ್ಲಿ ಕೊಟ್ಟಿರೋ ವರ್ಷದಲ್ಲಿ ಮುಂಚಿತವಾಗಿರುವಂಥದ್ದು ಯಾವುದು, ಫಸ್ಟ್ ಇಯರ್ ಯಾವುದಿರುತ್ತೋ ಅದನ್ನು ನಾವು ಬೇಸ್ ಇಯರ್ ಅಂತ ತಗೊಳ್ತೀವಿ. ನೆಕ್ಸ್ಟ್ ಇಯರ್ಗಳನ್ನ ಅದರ್ ಇಯರ್ಸ್ ಅಂತ ತಗೊಳ್ತೀವಿ. ಸೊ ಬೇಸ್ ಇಯರಲ್ಲಿರುವಂಥ ಎಲ್ಲ ವ್ಯಾಲ್ಯೂಸ್ನೂ ನಾವು 100% ಅಂತ ತಗೊಳ್ತೀವಿ. ಸೊ ನೀವು ಇನ್ನೊಂದು ಏನು ಗಮನಿಸ್ಬೋದು ಅಂತ ಹೇಳಿದ್ರೆ, ಇಲ್ಲಿ ನಾವು ಬರೀ ಇನ್ಕಮ್ ಸ್ಟೇಟ್ಮೆಂಟನ್ನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟನ್ನು ಹೆಚ್ಚಿಗೆ ಮಾಡೋದಿಲ್ಲ. ರೈಟ್? ಸೊ ದಿಸ್ ಈಸ್ ದ ಥರ್ಡ್ ಒನ್. The first one is comparative statement, second is common size statement, and the third one is trend analysis. ಸೊ ಈ ಸ್ಲೈಡಲ್ಲಿ ಏನಿದೆ ಅಂತ ನೋಡೋಣ. ರೋಮನ್ ನಂಬರ್ 3ನಲ್ಲಿ, ಅಂದರೆ ಇದು ಥರ್ಡ್ ಮೆಥಡ್ ಅಲ್ವಾ, ಇದರಲ್ಲಿ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಥ್ರೂ ಟ್ರೆಂಡ್ ಅನಾಲಿಸಿಸ್. ಕಂಪ್ಯಾರಿಸನ್ ಆಫ್ ಪಾಸ್ಟ್ ಡೇಟಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿತ್ ಎ ಬೇಸ್ ಇಯರ್ ಈಸ್ ನೋನ್ ಆಸ್ ಟ್ರೆಂಡ್ ಅನಾಲಿಸಿಸ್. ಅಂಡರ್ ಟ್ರೆಂಡ್ ಅನಾಲಿಸಿಸ್, all the values of the components of the financial statements relating to first year, that is the base year, is taken as 100%, and each values in the subsequent years of the same component is taken in percentages based on the base year value. So base year value na consider ಮಾಡಿ ಬೇರೆ ಇಯರ್ಸ್ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ ಮೆಥಡ್ನ ಅಡ್ವಾಂಟೇಜಸ್ ಏನು? ಮೊದಲನೇದಾಗಿ, ಟ್ರೆಂಡ್ ಅನಾಲಿಸಿಸ್ ಈಸ್ ಆಫ್ ಇಮೆನ್ಸ್ ಯೂಸ್ ಇನ್ ಮೇಕಿಂಗ್ ಎ ಕಂಪ್ಯಾರಿಟಿವ್ ಅನಾಲಿಸಿಸ್ ಓವರ್ ಎ ನಂಬರ್ ಆಫ್ ಇಯರ್ಸ್. 4-5 ವರ್ಷಗಳು, 6-8 ವರ್ಷಗಳು, 10 ವರ್ಷಗಳದ್ದು ಡೇಟಾಸ್ನೆಲ್ಲ ನಾವು ಕಂಪೇರ್ ಮಾಡಬೇಕಂದಾಗ ನಮಗೆ ಇದು ಟ್ರೆಂಡ್ ಅನಾಲಿಸಿಸ್ ವಿಲ್ ಬಿ ಆಫ್ ಮೋರ್ ಯೂಸ್ಫುಲ್. ಎರಡನೇದಾಗಿ, ಇದು ಚೇಂಜಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಮತ್ತು ಇಂಟರ್ಪ್ರಿಟೇಷನ್ನ ಮಾಡಲಿಕ್ಕೆ ತುಂಬ ಪರ್ಸೆಂಟೇಜ್ ನೋಡಿ ನಾವು ಈಸಿಯಾಗಿ ಹೇಳ್ಬೋದು. ಅಂದರೆ ನಾವು ಅಬ್ಸಲ್ಯೂಟ್ ಫಿಗರ್ಸಲ್ಲಿ ಹೇಳೋದಕ್ಕಿಂತ, ಅಂದರೆ ವ್ಯಾಲ್ಯೂಸಲ್ಲಿ ಹೇಳೋದಕ್ಕಿಂತ ಪರ್ಸೆಂಟೇಜಲ್ಲಿ ಹೇಳಿದಾಗ ಅದು ಕ್ಲಿಯರಾಗಿ ಏನು ಚೇಂಜಸ್ ಇದೆ ಅನ್ನೋದನ್ನು ನಾವು ಹೇಳ್ಬೋದಾಗತ್ತೆ. ರೈಟ್? ಮತ್ತು ಇಲ್ಲಿ ಟ್ರೆಂಡ್ ಅಂದರೆ ಏನು? ಟ್ರೆಂಡ್ ಅಂದರೆ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಡೈರೆಕ್ಷನ್ ಮೀನ್ಸ್ ವೆದರ್ ಇಟ್ ಈಸ್ ಗೋಯಿಂಗ್ ಅಪ್ವರ್ಡ್ ಆರ್ ಡೌನ್ವರ್ಡ್ ಅನ್ನೋದನ್ನು ಸಹ ನಾವು ಇಲ್ಲಿ ಗಮನಿಸ್ಬೋದು. ರೈಟ್? ಸೊ ಅಡ್ವಾಂಟೇಜಸ್. The first point, trend analysis is of immense use in making a comparative analysis over a number of years.
Secondly, it is easy to identify changes and interpret the same because percentage figures disclose more than the absolute figures. Points to be noted. ಸೊ ಇದನ್ನು ನಾವು ಕಲಿಯೋದಕ್ಕೆ ಇದು ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಇದು ಏನೇನು ಪಾಯಿಂಟ್ಸನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ದ ಅರ್ಲಿಯರ್ ಇಯರ್ ಶುಡ್ ಬಿ ಟೇಕನ್ ಆಸ್ ದಿ ಬೇಸ್ ಇಯರ್. ಅಂದರೆ ನಮಗೆ ಕೊಟ್ಟಿರೋ ಇಯರ್ಸಲ್ಲಿ ಯಾವುದು ಓಲ್ಡೆಸ್ಟ್ ಇರುತ್ತೋ ಅದನ್ನು ಬೇಸ್ ಇಯರ್ ಆಗಿ ತಗೋಬೇಕು. ಎರಡನೇದಾಗಿ ವೈಲ್ ಪ್ರಿಪೇರಿಂಗ್ ಇನ್ಕಮ್ ಸ್ಟೇಟ್ಮೆಂಟ್ ಅಂಡರ್ ಟ್ರೆಂಡ್ ಅನಾಲಿಸಿಸ್ ದ ಸೇಮ್ ಫಾರ್ಮ್ಯಾಟ್ಸ್ ಯೂಸ್ಡ್ ಅಂಡರ್ ಕಂಪ್ಯಾರಿಟಿವ್ ಆ್ಯಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಅಡಾಪ್ಟೆಡ್. ಸೊ ಕಂಪ್ಯಾರಿಟಿವ್ ಮತ್ತು ಕಾಮನ್ ಸೈಜಲ್ಲಿ ನಾವು ಹೇಗೆ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದ್ವೋ ಸೇಲ್ಸ್ ಮೈನಸ್ CGS ಅದೇ ಫಾರ್ಮ್ಯಾಟನ್ನು ಇಲ್ಲೂ ಸಹ ನಾವು ಫಾಲೋ ಮಾಡ್ಬೋದು. ಮೂರನೇದಾಗಿ ವೈಲ್ ಗಿವಿಂಗ್ ಕಮೆಂಟ್ಸ್ ಅವಾಗೂ ಸಹ ನಾವು ಅಲ್ಲಿ ಯಾವ್ಯಾವ ಐಟಮ್ಸನ್ನು ನೋಡ್ಕೊಂಡು, ಅಂದರೆ ಗ್ರಾಸ್ ಪ್ರಾಫಿಟ್ ಆಗಲಿ, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆಗಲಿ, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆಗಲಿ, ಇದನ್ನು ಗಮನದಲ್ಲಿ ಇಟ್ಕೊಂಡು ಹೇಗೆ ಇಂಟರ್ಪ್ರಿಟೇಷನ್ ವಿಮರ್ಶೆ ಮಾಡಿದ್ವೋ ಇಲ್ಲೂ ಸಹ ಅದೇ ಪಾಯಿಂಟ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ನಾವು ವಿಮರ್ಶೆ ಮಾಡಬಹುದು. ಪಾಯಿಂಟ್ಸ್ ಟು ಬಿ ನೋಟೆಡ್. ಪಾಯಿಂಟ್ ಎ, ದ ಅರ್ಲಿಯರ್ ಇಯರ್ ಶುಡ್ ಬಿ ಟೇಕನ್ ಆಸ್ ಬೇಸ್ ಇಯರ್. ಬಿ, while preparing income statement under trend analysis, the same formats used under comparative and common size statements can be adopted. Point number C, even while giving comments, the same points taken under comparative and common size statements can be made here also. ಇಲ್ಲಿ ಫಾರ್ಮ್ಯಾಟ್ ಅನ್ನು ನೋಡಿ. ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂಡರ್ ಟ್ರೆಂಡ್ ಅನಾಲಿಸಿಸ್. ನಾನು ನಿಮ್ಗೆ ಹೇಳಿದೆ ಇದರಲ್ಲಿ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅಷ್ಟೇ ನಾವು ಮಾಡುವಂಥದ್ದು. ಮೊದಲನೇದಾಗಿ ಪರ್ಟಿಕ್ಯುಲರ್ಸ್, ಬೇಸ್ ಇಯರ್. ಸೊ ಬೇಸ್ ಇಯರ್ ಅಂದರೆ ಅಲ್ಲಿ ಕೊಟ್ಟಿರೋ ಫಾರ್ ಎಕ್ಸಾಂಪಲ್ 2015, 16, 17, 18 ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ 2015 ಓಲ್ಡ್ ಡೇಟ್ ಇದೆ. ಸೊ ಅದನ್ನು ನಾವು ಬೇಸ್ ಇಯರ್ ಅಂತ ತೊಗೋಬೇಕು. ಅದರ್ ಇಯರ್ಸ್ ಅಂತ ಹೇಳಿದಾಗ 2016, 2017, 2018. ಸೊ 3 ಕಾಲಮ್ಸ್ ಹಾಕ್ಕೋಬೇಕಾಗತ್ತೆ ನಾನು ಇವಾಗ ಹೇಳ್ತಾ ಇರೋ ಎಕ್ಸಾಂಪಲಲ್ಲಿ. ಮತ್ತು ಟ್ರೆಂಡ್ ಪರ್ಸೆಂಟೇಜಲ್ಲೂ ಅಷ್ಟೇ. ಈಗ ಬೇಸ್ ಇಯರ್ ಯಾವುದು ಹೇಳ್ತೇನೆ ನಾನೀಗ 2015 ಅಂತ ಹಾಕ್ಕೊಳ್ತೀವಿ. ಅದರ್ ಇಯರ್ಸಲ್ಲಿ ನಾವೇನು ಮಾಡಬೇಕು 2016, 2017, 2018. ಸೊ ಇಲ್ಲಿ ಎಷ್ಟು ಜಾಸ್ತಿ ಇಯರ್ಸ್ ಕೊಡ್ತಾರೋ ಅಷ್ಟು ಕಾಲಮ್ಸ್ಗಳು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ರೈಟ್. ಸೊ ಇಲ್ಲಿ ನೋಡಿ, ಈ ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ಸೇಮ್ ಇದೆ ಆಲ್ಮೋಸ್ಟ್. ನಾವು ಹೇಗೆ ಇನ್ಕಮ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮತ್ತು ಕಾಮನ್ ಸೈಜಲ್ಲಿ ಮಾಡಿದ್ವೋ ಅದೇ ರೀತಿಯಾಗಿ ನಾವು ತೊಗೋಬೋದು. ಇನ್ಕಮ್, ಅದರಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ಸ್. ಸೊ ನಾನು ಆಗಲೇ ಹೇಳಿದೆ, ಇಟ್ ಇಸ್ ನಥಿಂಗ್ ಬಟ್ ದಿ ನೆಟ್ ಸೇಲ್ಸ್. ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ವಿಲ್ ಗಿವ್ ಯು ದ ನೆಟ್ ಸೇಲ್ಸ್. ಅದರ್ ಇನ್ಕಮ್, ದಟ್ ಈಸ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಅಂತ ತೊಗೊಳ್ಬೋದು. ಟೋಟಲ್ ಇನ್ಕಮ್ ಯು ವಿಲ್ ಗೆಟ್. ಎಕ್ಸ್ಪೆನ್ಸಸನ್ನು ಮೈನಸ್ ಮಾಡಬೇಕು. ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್, purchases of stock in trade, changes in inventories of finished goods, employee benefits expense, finance costs, depreciation and amortization expenses, other expenses. The total expenses is called as B. So total income ಅಲ್ಲಿ total expenses ಅನ್ನು ಮೈನಸ್ ಮಾಡಬೇಕು. ಸೊ ಯಾವಾಗಲೂ ಇನ್ಕಮ್ ಜಾಸ್ತಿ ಇದ್ದರೆ ಇಟ್ ಇಸ್ ಪ್ರಾಫಿಟ್, ಎಕ್ಸ್ಪೆಂಡಿಚರ್ಸ್ ಜಾಸ್ತಿ ಇದ್ದರೆ ಇಟ್ ಇಸ್ ಲಾಸ್. ಸೊ ಯು ವಿಲ್ ಗೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ನಾವು ಒಂದು ಮಾಡಿರುವಂಥ ಒಂದು ಲೆಕ್ಕದಲ್ಲಿ ಲಾಸ್ ಕೂಡ ಬಂದಿದೆ ನಮಗೆ, ಗಮನಿಸಿದ್ದೀವಿ. ಸೊ ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ನಾವು ಟ್ಯಾಕ್ಸನ್ನು ಮೈನಸ್ ಮಾಡಬೇಕು. ಟ್ಯಾಕ್ಸ್ ಪೇ ಮಾಡಿರ್ಬೋದು ಅಥವಾ ಪೇ ಮಾಡಲಿಕ್ಕೋಸ್ಕರ ತೆಗೆದಿಟ್ಟಂಥ ಹಣ ಟ್ಯಾಕ್ಸ್ ಪ್ರೊವಿಷನ್ ಆಗಿರ್ಬೋದು. ಮೈನಸ್ ಮಾಡಿದ್ಮೇಲೆ ಕೊನೆಗೆ ಉಳಿಯೋದು ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಸರ್ಪ್ಲಸ್ ಅಂತ ಕರಿತೀವಿ. ಲಾಸ್ ಇದ್ದರೆ ಇಟ್ ಈಸ್ ಡೆಫಿಷಿಟ್. ಈ ಲೆಕ್ಕವನ್ನು ನೋಡಿ. ಮೊದಲನೇದಾಗಿ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ interpret the results of operations of a manufacturing concern using trend ratios. Use 2011 as base year. ಸೊ ಎಲ್ಲ ಲೆಕ್ಕದಲ್ಲೂ ಬೇಸ್ ಇಯರ್ ಅವರೇ ಕೊಡಬೇಕು ಅಂತೇನಿಲ್ಲ, ರೈಟ್. ಸೊ ಕೊಟ್ಟಿಲ್ಲ ಅಂದರೆ ನಾವು ಮೊದಲನೇ ವರ್ಷದನ್ನು ತಗೊಳ್ತೀವಿ, ರೈಟ್. ಸೊ ಇಲ್ಲಿ ಟೇಬಲನ್ನು ನೋಡಿ. ಅಮೌಂಟ್ ಇನ್ ರುಪೀಸ್ ಲ್ಯಾಕ್ಸ್ ಫಾರ್ ದ ಇಯರ್ 100. ಸೊ ಈ ಅಮೌಂಟ್ ಏನಿದೆ ಈಗ 100 ಅಂದರೆ 100 ಲ್ಯಾಕ್ಸ್, ಅದು ಅಂದರೆ 1 crore ಆಗುತ್ತೆ. ಅದು 95 ಅಂದರೆ ಇದು 95 ಲ್ಯಾಕ್ಸ್, 120 ಲ್ಯಾಕ್ಸ್, 130 ಲ್ಯಾಕ್ಸ್, 60 ಲ್ಯಾಕ್ಸ್, 40 ಲ್ಯಾಕ್ಸ್, ಅದು ಲ್ಯಾಕ್ಸಲ್ಲಿದೆ ಇದು, ರೈಟ್. ಸೊ ಇಲ್ಲಿ 4 ವರ್ಷ ಡೇಟಾ ಇದೆ ನಮಗೆ. 2011, 2012, 2013, 2014. ಸೊ ಇದರಲ್ಲಿ ಓಲ್ಡೆಸ್ಟ್ ಇಯರ್ ಯಾವುದು, ಹಳೇ ಇಯರ್ ಯಾವುದು ಅಂದರೆ 2011. ಸೊ 2011 ನಾವು ಬೇಸ್ ಇಯರ್ ಅಂತ ತಗೋತೀವಿ. ಅವ್ರ ಕ್ವಶನಲ್ಲಿ ಕೊಟ್ಟಿದ್ದಾರೆ
ಯೂಸಿಂಗ್ ಟ್ರೆಂಡ್ ರೇಷಿಯೋಸ್ ಯೂಸ್ 2011 ಆಸ್ ಬೇಸ್ ಇಯರ್ ಅಂತ ಕೊಟ್ಟಿದ್ದಾರೆ. ಅವರ ಲೈನ್ ಕೊಟ್ಟಿಲ್ಲ ಅಂದ್ರೂ, ಆ ಸೆಂಟೆನ್ಸ್ ಇಲ್ಲ ಅಂದರೂ ಸಹ ನಾವು 2011 ತಗೊಳ್ತಾ ಇದ್ವಿ. ಯಾಕಂದರೆ ಇಲ್ಲಿ ಕೊಟ್ಟಿರೋ ಇಯರ್ಸಲ್ಲಿ ಅದು ಅರ್ಲಿಯರ್ ಇಯರ್ ಇದೆ. ಇಲ್ಲಿ ಐಟಮ್ಸ್ ಯಾವ್ಯಾವ್ದಿದೆ ಅಂತ ನೋಡಿ. ನೆಟ್ ಸೇಲ್ಸ್ ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ, ಗ್ರಾಸ್ ಪ್ರಾಫಿಟ್ ಇದೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ, ನೆಟ್ ಆಪರೇಟಿಂಗ್ ಪ್ರಾಫಿಟ್ಸ್ ಇದೆ. ರೈಟ್. ಸೊ ನೆಕ್ಸ್ಟ್ ಇವಾಗ ನಾವು ಯಾವ ಇಯರ್ನ ಬೇಸಾಗಿ ತಗೋಬೇಕು? 2011. ಸೊ 2000ನಲ್ಲಿರೋ ಅಂಥ ಸೇಲ್ಸು 100, CGS 100%, ಎಲ್ಲನೂ 100% ಅಂತ ತೊಗೊಳ್ಬೇಕಾಗುತ್ತೆ. ರೈಟ್. ಸೊ ಇಲ್ಲಿ ಟ್ರೆಂಡ್ ಪರ್ಸೆಂಟೇಜಸ್ ನೋಡಿ. ಇಯರ್ 2011 ಬೇಸ್ ಇಯರ್ ಅಂತ ಹೇಳಿ ನಾನು ಬ್ರ್ಯಾಕೆಟಲ್ಲಿ ಬೇಸ್ ಅಂತ ಬರೆದಿದ್ದೀನಿ, ಅದು ಅವಶ್ಯಕತೆ ಇಲ್ಲ, ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ 2012, 2013, 2014 ಅಂತಿದೆ. ಸೊ ಇಯರ್ ಕಾಲಮ್ ಅಂದರೆ ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ಇಲ್ಲಿ ನೆಟ್ ಸೇಲ್ಸ್ ಇದೆಲ್ಲ, ನೆಟ್ ಸೇಲ್ಸಲ್ಲಿ CGS ಮೈನಸ್ ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಅದರಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸನ್ನು ಮೈನಸ್ ಮಾಡಿದ್ರೆ ನಮಗೆ ನೆಟ್ ಆಪರೇಟಿಂಗ್ ಪ್ರಾಫಿಟ್ಸ್ ಬರುತ್ತೆ. ರೈಟ್. ಸೊ ಇಲ್ಲಿ ಹಾಗೆ ಗಮನಿಸಿ, ಇಲ್ಲಿ 100ಅಲ್ಲಿ 60 ಮೈನಸ್ ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ಟು 40 ಬರುತ್ತೆ. 2011 ನಾನು ಹೇಳ್ತಾ ಇರೋದು. ನೆಟ್ ಸೇಲ್ಸ್ 100 ಇದೆ, ಲೆಸ್ CGS ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 60 ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 100 ಮೈನಸ್ 60, 40 ಇಸ್ ದ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಪ್ರಾಫಿಟಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 10 ಮೈನಸ್ ಮಾಡಿದ್ರೆ ನೆಟ್ ಆಪರೇಟಿಂಗ್ ಪ್ರಾಫಿಟ್ ಅಥವಾ ನೆಟ್ ಪ್ರಾಫಿಟ್. ಸೊ 40 ಮೈನಸ್ 10 ಇಸ್ 30. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದೇನೂ ಇಲ್ಲ, ಎಲ್ಲ ವ್ಯಾಲ್ಯೂಸ್ ಅವರೇ ಕೊಟ್ಟಿದ್ದಾರೆ, ಜಸ್ಟ್ ಪರ್ಸೆಂಟೇಜನ್ನು ನಾವು ಮಾಡಬೇಕಾಗತ್ತೆ. ಸೊ ಈಗ 2012ಗೆ ತೊಗೊಳ್ಳೋಣ. ಸೊ ಈಗ ನೆಟ್ ಸೇಲ್ಸ್ ಇಲ್ಲಿ 100 ಇದ್ದರೆ, ಸೊ ಅಲ್ಲಿ 95 ಇದೆ. ಸೊ ಇಲ್ಲಿ 100 ಇರೋದ್ರಿಂದ ಇದು ಎಲ್ಲನೂ 100ಗೆ ಬಂದ್ಬಿಡುತ್ತೆ ಅದು. ಸೊ 95 2012ಅಲ್ಲಿ ಗಮನಿಸಿ, 95 ಡಿವೈಡೆಡ್ ಬೈ 100 ಇಂಟು 100 will give you 95. Right? So second yearally, so the 60 is taken as 100. Okay? So for 58, how much? Right? 60 is taken as 100. For 58, how much? So 58 by 60 into 100. Right? So ಇಲ್ಲೂ ಅಷ್ಟೇ ಸೇಮ್ ಫಾಲೋ ಮಾಡಬೇಕು. ನಿಮ್ಗೆ ಅಲ್ಲಿ ಏನು ಅಮೌಂಟ್ ಇರುತ್ತೋ ಅದು ತಗೋಬೇಕು. 58 ಡಿವೈಡೆಡ್ ಬೈ 60 ಇಂಟು 100. ನೆಕ್ಸ್ಟು 90.25 ಬಂದಿದೆ, ಅಂದರೆ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ ಇಲ್ಲಿ? 40 ಇದೆ ಅಲ್ವಾ? ಸೊ 36.1 ಡಿವೈಡೆಡ್ ಬೈ 40 ಇಂಟು 100. ನೆಕ್ಸ್ಟು 9.7 ಡಿವೈಡೆಡ್ ಬೈ 10 ಇಂಟು 100. 26.4 ಡಿವೈಡೆಡ್ ಬೈ 30 ಇಂಟು 100 ಮಾಡಿದ್ರೆ ನಿಮಗೆ 88% ಬರುತ್ತೆ. ಆದರೆ ಇಲ್ಲಿ ನಾನು ಬರೀ ಟ್ರೆಂಡ್ ಪರ್ಸೆಂಟೇಜಸ್ ಮಾತ್ರ ಹಾಕಿದ್ದೀನಿ, ಆ್ಯಕ್ಚುಯಲ್ ವ್ಯಾಲ್ಯೂಸನ್ನು ಹಾಕಲಿಲ್ಲ. ಸೊ ಅದನ್ನು ಫಸ್ಟ್ ಹಾಕಿ, ಇವಾಗ ನಮ್ಮ ಫಾರ್ಮ್ಯಾಟಲ್ಲಿ ನೋಡಿ, ಇಲ್ಲಿ ಈ ಫಾರ್ಮ್ಯಾಟಲ್ಲಿ ಫಸ್ಟ್ ನಾವೇನು ಮಾಡ್ತೀವಿ, ಬೇಸ್ ಇಯರ್ದಿದ್ದು ಆ್ಯಕ್ಚುಯಲ್ ವ್ಯಾಲ್ಯೂಸ್ ಹಾಕಬೇಕು, ಆಮೇಲೆ ಅದರ್ ಇಯರ್ಸ್ದು ಆ್ಯಕ್ಚುಯಲ್ ವ್ಯಾಲ್ಯೂಸ್ ಹಾಕಬೇಕು, ಆಮೇಲೆ ಟ್ರೆಂಡ್ ಪರ್ಸೆಂಟೇಜ್ ಅಂತ ತೊಗೋಬೇಕು. ಅದರಲ್ಲೂ ಫಸ್ಟು ಬೇಸ್ ಇಯರ್ದು ಹಾಕಬೇಕು, ಆಮೇಲೆ ಅದರ್ ಇಯರ್ಸ್ ಹಾಕಬೇಕು. ಸೊ ಇಲ್ಲಿ ನಮಗೆ 4 ವರ್ಷದ ಇದ್ದಾಗ 4 + 4 8 ಆಗುತ್ತೆ. 8 ಕಾಲಮು ಪ್ಲಸ್ ಪರ್ಟಿಕ್ಯುಲರ್ಸ್ ಕಾಲಮು ಸೇರಿದ್ರೆ 9 ಕಾಲಮ್ ಆಗುತ್ತೆ. ಸೊ ನಾನು 9 ಕಾಲಮನ್ನು ತೋರಿಸಿಲ್ಲ, ಆ್ಯಕ್ಚುಯಲ್ ವ್ಯಾಲ್ಯೂಸನ್ನು ಇಲ್ಲಿ ಹಾಕಿಲ್ಲ, ಬರೀ ಟ್ರೆಂಡ್ ವ್ಯಾಲ್ಯೂಸನ್ನು ಮಾತ್ರ ಇಲ್ಲಿ ಹಾಕಿದ್ದೀನಿ. ರೈಟ್. ಸೊ 2013 ನೋಡಿ, ಸೇಲ್ಸನ್ನು ನೋಡಿ 120 ಇದೆ. ಸೊ 120 ಬೈ 100 ಇಂಟು 100 ಮಾಡಿದ್ರೆ ಇಲ್ಲಿ 120ನೇ ಬರುತ್ತೆ. ನೆಕ್ಸ್ಟ್ CGS ಅನ್ನು ನೋಡಿ, 2013 69.6 ಇದೆ, ಡಿವೈಡ್ ಬೈ ಬೇಸ್ ಇಯರಲ್ಲಿ ಎಷ್ಟಿದೆ? CGS 60 ಇದೆ. ಸೊ 69.6 ಡಿವೈಡೆಡ್ ಬೈ 60 ಇಂಟು 100 ಮಾಡಿದಾಗ ನಮಗೆ 116.00 ಬರುತ್ತೆ. ನೆಕ್ಸ್ಟ್ 50.4 ಗ್ರಾಸ್ ಪ್ರಾಫಿಟ್ ಇದೆ, ಬೇಸ್ ಇಯರಲ್ಲಿ 40 ಇದೆ. ಸೊ 50.4 ಡಿವೈಡೆಡ್ ಬೈ 40 ಇಂಟು 100 ಮಾಡಿದ್ರೆ ನಮಗೆ 126.4% ಬರುತ್ತೆ. ಮತ್ತು ಆಪರೇಟಿಂಗ್ ಎಕ್ಸ್ಪೆನ್ಸಸ್ 11 ಅಂತಿದೆ, ಬೇಸ್ ಇಯರಲ್ಲಿ 10 ಇದೆ. ಸೊ 11 ಬೈ 10 ಇಂಟು 100 ಮಾಡಿದ್ರೆ 110% ಬರುತ್ತೆ. ಮತ್ತು ನೆಟ್ ಆಪರೇಟಿಂಗ್ ಪ್ರಾಫಿಟ್ಸು 39.4 ಇದೆ, ಮತ್ತು ಇದು 2011 30 ಇದೆ. ಸೊ 39.4 ಡಿವೈಡೆಡ್ ಬೈ 30 ಮಾಡಿದ್ರೆ
you will get 131.33%. So the same you have to do for 2012 and 2014, right? ಸೊ ಈಗ ನೀವು ಯಾವ ವರ್ಷ ತೊಗೊಳ್ತೀರೋ ಆ ವರ್ಷದ್ದೇ ಬೇಸಲ್ಲಿ ಏನು ತೊಗೋಬೇಕು ಅಂದರೆ ಈಗ 2012 ಸೇಲ್ಸ್ ತೊಗೊಂಡ್ರೆ ಬೇಸ್ ಇಯರಲ್ಲಿ ಸೇಲ್ಸ್ ಎಷ್ಟಿತ್ತು ಅದನ್ನು ಡಿವೈಡ್ ಮಾಡಿ ಇಂಟು 100 ಹಾಕಿ. ಅರ್ಥ ಆಯ್ತಲ್ವಾ? ಸೊ ಇವಾಗ ಗ್ರಾಸ್ ಪ್ರಾಫಿಟ್ ತೊಗೊಳ್ತೀರಾ ಅಂದ್ಕೊಳ್ಳಿ, ಯಾವ ವರ್ಷದ್ದು 2014 ಗ್ರಾಸ್ ಪ್ರಾಫಿಟ್ ತೊಗೊಳ್ತೀರಾ, ಬೇಸ್ ಇಯರ್ದು ಗ್ರಾಸ್ ಪ್ರಾಫಿಟಿಂದ ಡಿವೈಡ್ ಮಾಡಿ ಇಂಟು 100 ಮಾಡಬೇಕು, ರೈಟ್? ಸೊ ಫಾರ್ ಎಕ್ಸಾಂಪಲ್ 2014 ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 57.2 ಇದೆ, ರೈಟ್? ಮತ್ತು ಬೇಸ್ ಇಯರಲ್ಲಿ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 40 ಇದೆ. ಅಂದರೆ 57.2 ಡಿವೈಡೆಡ್ ಬೈ 40 ಇಂಟು 100. ಸೊ ಇಲ್ಲಿ ನೀವು ಆ್ಯಕ್ಚುಯಲ್ಸನ್ನು ಬರ್ಕೊಂಡು ಮಾಡಿದ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ. ಇಲ್ಲಿ ಪ್ಲೇಸ್ ಕಡಿಮೆ ಇರೋದ್ರಿಂದ ಐ ವಾಸ್ ನಾಟ್ ಏಬಲ್ ಟು ಆ್ಯಡ್ ಆಲ್ ದ ಕಾಲಮ್ಸ್ ಹಿಯರ್, ರೈಟ್? ಸೊ ಇಂಟರ್ಪ್ರಿಟೇಷನನ್ನು ನೋಡಿ. ದ ಪರ್ಫಾರ್ಮೆನ್ಸ್ ಇನ್ ದ ಇಯರ್ 2011 ವಾಸ್ ಕ್ವೈಟ್ ಪುವರ್ ಆ್ಯಸ್ ಕಂಪೇರ್ಡ್ ಟು ದಿ ಬೇಸ್ ಇಯರ್ 2011 ಬಿಕಾಸ್ ಆಫ್ ಲೋಯರ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್. ಸೊ ಇಲ್ಲಿ ನೋಡಿ, 2011 100% ಇದ್ದರೆ 2012 ಸೇಲ್ಸೂ ಕಡಿಮೆ ಇದೆ, ಪ್ರಾಫಿಟ್ಟು ಕಡಿಮೆ ಇದೆ. ಸೊ ಗ್ರಾಸ್ ಪ್ರಾಫಿಟ್ CGS ಜಾಸ್ತಿನೇ ಇದೆ, ಅಂದರೆ 96.67 ಇದೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು. ಗ್ರಾಸ್ ಪ್ರಾಫಿಟ್ ಕಡಿಮೆ ಇದೆ, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸೂ ಕಡಿಮೆ ಇದೆ ಬೇಸ್ ಇಯರ್ ಕಂಪೇರ್ ಮಾಡಿದ್ರೆ. ನೆಟ್ ಆಪ್ರೇಟಿಂಗ್ ಪ್ರಾಫಿಟೂ ಕಡಿಮೆ ಇದೆ. ಆದರೆ 2013-14 ನೋಡಿ, ಇಲ್ಲಿ 100 ಇದ್ದರೆ ಇಲ್ಲಿ 120, 130 ಜಾಸ್ತಿ ಆಗಿದೆ. ಮತ್ತು ಈವನ್ CGS ಕೂಡ ಇನ್ಕ್ರೀಸ್ ಆಗಿದೆ, ಗ್ರಾಸ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ. ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ಸು ಕೂಡ 2013 ಕಂಪೇರ್ ಮಾಡಿದ್ರೆ 14 ಜಾಸ್ತಿ ಆಗಿದೆ. ಸೊ 2011 ಕಂಪೇರ್ ಮಾಡಿದ್ರೆ 12 ಎಲ್ಲ ವ್ಯಾಲ್ಯೂಸ್ ಕಡಿಮೆ ಇದೆ, 13 ಜಾಸ್ತಿ ಇದೆ, 13ಗಿನ್ನ 2014 ಜಾಸ್ತಿ ಇದೆ, ರೈಟ್? ಸೊ ಅದನ್ನೇ ಈ ಸ್ಲೈಡಲ್ಲಿ ಹೇಳ್ತಾ ಇರೋದು. ಸೇಲ್ಸ್ ಹ್ಯಾವ್ ಡಿಕ್ಲೈನ್ಡ್ ಬೈ 5%, ಬಟ್ ದ ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ ಹ್ಯಾಸ್ ಕಮ್ ಡೌನ್ ಬೈ 12%, ರೈಟ್? ಸೊ ಇಲ್ಲಿ 2011 ನೋಡಿ, 12 ನೋಡಿ, ಸೇಲ್ಸು 100 ಇದ್ದಿದ್ದು 95 ಆಗಿದೆ, ಆದರೆ ಟೋಟಲ್ ಪ್ರಾಫಿಟ್ಟು ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ಟು 100 ಇರೋದು 88 ಆಗಿದೆ. ಅಂದರೆ 12% ಕಡಿಮೆ ಆಗಿದೆ. ಸೇಲ್ಸ್ ಕಡಿಮೆ ಆಗಿರೋದು ಎಷ್ಟು? 100ಇಂದ 95 ಕಡಿಮೆ ಆಗಿದೆ, ಅಂದರೆ 5% ಕಡಿಮೆ ಆಗಿದೆ. ಆದರೆ ಅದರ ರಿಸಲ್ಟು ನೆಟ್ ಪ್ರಾಫಿಟಲ್ಲಿ ಬರೋಷ್ಟರೊಳಗಡೆ 12% ಆಗಿದೆ, ರೈಟ್? ಸಿಗ್ನಿಫಿಕೆಂಟ್ ರಿಕವರಿ ವಾಸ್ ಮೇಡ್ ಇನ್ ದ ಇಯರ್ 2013 ಇನ್ ರೆಸ್ಪೆಕ್ಟ್ ಆಫ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ಸು. 2013 ಸೇಲ್ಸು ಪ್ರಾಫಿಟು ಎಲ್ಲನೂ ಜಾಸ್ತಿ ಆಗಿದೆ. ದಿಸ್ ಟ್ರೆಂಡ್ ಆಫ್ ರಿಕವರಿ ವಾಸ್ ಕಂಟಿನ್ಯೂಡ್ ಇನ್ 2014 ಸಹ ಇನ್ನೂ ಇಂಪ್ರೂವ್ ಆಗಿದೆ. One important point to be noted is that rate of change in net operating profit is more than the rate of change in sales. For example, when sales decline in 2012 by 5%, profit declined by 12%. Similarly, when sales increase in 2013 and 14, 20% and 30%, profit increased by 31% and 50% respectively, right? ಅಂದರೆ ಇದು ಸಬ್ಸ್ಟ್ಯಾನ್ಷಿಯಲ್ ಪೋರ್ಷನ್ ಆಫ್ ದಿ CGS ಆ್ಯಂಡ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆರ್ ಆಫ್ ಫಿಕ್ಸಡ್ ನೇಚರ್ ವಿಚ್ ಡು ನಾಟ್ ಚೇಂಜ್ ವೆನ್ ದರ್ ಇಸ್ ಚೇಂಜ್ ಇನ್ ಸೇಲ್ಸ್. ಇಲ್ಲಿ ಗಮನಿಸಿ ನೋಡಿ, ಇಲ್ಲಿ 2012 5% ಅಷ್ಟೇ ಸೇಲ್ಸ್ ಕಡಿಮೆ ಆಗಿರೋದು, ಆದರೆ ಪ್ರಾಫಿಟ್ಟು 12% ಕಡಿಮೆ ಆಗಿದೆ. 2013 ಸೇಲ್ಸು ಬೇಸ್ ಇಯರಲ್ಲಿ 100 ಇದ್ದರೆ 2013 120 ಇದೆ, ಅಂದರೆ 20% ಜಾಸ್ತಿ ಆಗಿದೆ. ಅದೇ ಆಪ್ರೇಟಿಂಗ್ ಪ್ರಾಫಿಟ್ಟು 100 ಇದ್ದಿದ್ದು 131.33, ಅಂದರೆ 31.33 ಜಾಸ್ತಿ ಆಗಿದೆ. 20% ಸೇಲ್ಸ್ ಜಾಸ್ತಿ ಆಗಿದ್ದಕ್ಕೆ 31.33 ಅಷ್ಟು ಪ್ರಾಫಿಟ್ ಜಾಸ್ತಿ ಆಗಿದೆ. ಇನ್ನೂ ಮುಂದುವರೆದ್ರೆ 2014 30% ಸೇಲ್ಸ್ ಜಾಸ್ತಿ ಆಗಿದೆ ಬೇಸ್ ಇಯರ್ ಕಂಪೇರ್ ಮಾಡಿದ್ರೆ, ಪ್ರಾಫಿಟ್ಟು 50% ಜಾಸ್ತಿ ಆಗಿದೆ. ಇದು ಯಾಕೆ ಹಿಂಗಾಗುತ್ತೆ ಅಂತ ಹೇಳಿದ್ರೆ, ಸೇಲ್ಸ್ ಜಾಸ್ತಿ ಆಗ್ಬೋದು, ಆದರೆ ಖರ್ಚುಗಳೇನು ಅಷ್ಟು ಜಾಸ್ತಿ ಆಗೋದಿಲ್ಲ. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆಗಲಿ ಮತ್ತು CGS ಆಗಲಿ ಅಷ್ಟೊಂದು ಜಾಸ್ತಿ ಆಗದೆ ಇರೋದ್ರಿಂದ ಪ್ರಾಫಿಟ್ಟು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ರೈಟ್? ಸೊ ಈ ಇಂಟರ್ಪ್ರಿಟೇಷನನ್ನು ಮತ್ತೆ ಗಮನಿಸೋಣ. ದ ಪರ್ಫಾರ್ಮೆನ್ಸ್ ಇನ್ ದ ಇಯರ್ 2012 ವಾಸ್ ಕ್ವೈಟ್ ಪುವರ್ ಆಸ್ ಕಂಪೇರ್ಡ್ ಟು ದ ಬೇಸ್ ಇಯರ್ 2011
because of lower sales and profit. Sales have declined by 5%, but the net operating profit has come down by 12%, that is from 100% to 88%. Significant recovery was made in the year 2013 in respect of sales and profit. This trend of recovery was continued in 2014. One important point to be noted is that rate of change in net operating profit is more than the rate of change in sales. For example, when sales declined by 5% in 2012, profit declines by 12%. Similarly, when sales increases in 2013 and 14 by 20% and 30% respectively, net profit increased by 31% and 50% respectively. This means that a substantial portion of the cost of goods sold and operating expenses are of fixed nature which do not change when there is a change in sales. ಇನ್ನೂ ಒಂದು ಪ್ರಾಬ್ಲಮ್ ಅನ್ನು ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ದ ಟ್ರೆಂಡ್ ಪರ್ಸೆಂಟೇಜಸ್ ಆ್ಯಂಡ್ ಕಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಸಹ 2011, 12, 13, 14 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಬೇಸ್ ಇಯರ್ ಯಾವ್ದು ತೊಗೊಳ್ತೀವಿ? 2011, ಯಾಕಂದರೆ ಅಲ್ಲಿ ಕೊಟ್ಟಿರೋದ್ರಲ್ಲಿ ಅರ್ಲಿಯರ್ ಇಯರ್ ಇರೋದು 2011 ಆಗಿದೆ. ಸೊ ಇಲ್ಲಿ ಏನೇನು ಐಟಮ್ಸ್ ಇದೆ ಅಂದರೆ ಸೇಮ್ ಕೊಟ್ಟಿದ್ದಾರೆ. ಸೇಲ್ಸ್ ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂತಿದೆ. 3 ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿದ್ದಾರೆ. ಸೊ ನಮಗೆ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹಂಗೆ ಕೊಟ್ಟಿದ್ರು, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಇಲ್ಲಿ 3 ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿದ್ದಾರೆ. ಸೊ ಈಗ 2011ನಲ್ಲಿರುವಂಥ ಈ ವ್ಯಾಲ್ಯೂಸ್ ಏನಿದೆ, 5 lakh, 3 lakh, 50,000, 20,000, 6,000, ಸೊ ಇಟ್ ಇಸ್ ಆಲ್ ಈಕ್ವಲ್ ಟು 100% ಅಂತ ನಾವು ಕನ್ಸಿಡರ್ ಮಾಡಬೇಕು, ರೈಟ್? ಸೊ ಇಲ್ಲಿ ನೋಡಿ, ಈ ಪ್ರಾಬ್ಲಮಲ್ಲಿ ನಾನು ಅಬ್ಸಲ್ಯೂಟ್ ವ್ಯಾಲ್ಯೂಸನ್ನು ಹಾಕಿದ್ದೀನಿ, ಟ್ರೆಂಡ್ ಪರ್ಸೆಂಟೇಜಸನ್ನು ಫಿಟ್ ಮಾಡಿದ್ದೀನಿ. ನೋಡೋಣ ಇಲ್ಲಿ ಪರ್ಟಿಕ್ಯುಲರ್ಸ್ ಕಾಲಮ್. ಸೇಲ್ಸ್ ನೋಡಿ, ಬೇಸ್ ಇಯರಲ್ಲಿ 5 lakhs ಇದೆ, 3 lakhs, 50,000 ಇದೆಯಲ್ಲ, ಇದನ್ನು 2011 ಟ್ರೆಂಡ್ ಪರ್ಸೆಂಟೇಜಸಲ್ಲಿ 100 ಅಂತ ತೊಗೊಂಡಿದ್ದೀವಿ. 2012ಅಲ್ಲಿ ನೋಡಿ, ರೈಟ್, ಟ್ರೆಂಡ್ ಪರ್ಸೆಂಟೇಜು 130 ಅಂತಿದೆ ಸೇಲ್ಸ್ಗೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ 2012ಅಲ್ಲಿ ಏನಿದೆ ವ್ಯಾಲ್ಯೂ? 6,50,000. ಅದನ್ನು ನಾವೇನು ಮಾಡಬೇಕು? ಬೇಸ್ ಇಯರ್ ಜೊತೆ ಡಿವೈಡ್ ಮಾಡಬೇಕು. ಅಂದರೆ 6,50,000 ಡಿವೈಡೆಡ್ ಬೈ 5 lakhs ಇಂಟು 100 ವಿಲ್ ಗಿವ್ ಯು 130%. ಅದೇ ಥರ ಸಿ ಜಿ ಎಸ್ಗೆ ಏನು ಮಾಡಬೇಕು? ಸಿ ಜಿ ಎಸ್ ಎಷ್ಟಿದೆ 2012ಅಲ್ಲಿ? 3,25,000 ಇದೆ. ಸೊ ಬೇಸ್ ಇಯರಲ್ಲಿ ಎಷ್ಟಿದೆ? 3 lakhs ಇದೆ. ಸೊ 3,25,000 ಡಿವೈಡೆಡ್ ಬೈ 3 lakhs ಇಂಟು 100 ಮಾಡಿದ್ರೆ ನಿಮಗೆ 2012ಅಲ್ಲಿ ಎಷ್ಟು ಬರುತ್ತೆ? 108.33 ಬರುತ್ತೆ. ಅದೇ ಥರ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 2012ಅಲ್ಲಿ ಎಷ್ಟಿದೆ? 85,000 ಇದೆ. 11ಅಲ್ಲಿ ಎಷ್ಟಿದೆ? 50,000 ಇದೆ. ಸೊ 85,000 ಡಿವೈಡೆಡ್ ಬೈ 50,000 ಇಂಟು 100 ಮಾಡಿದರೆ ನಮಗೆ ಎಷ್ಟು ಬರುತ್ತೆ? 170% ಬರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು 28,000 ಇದೆ 2012ಅಲ್ಲಿ, ಬೇಸ್ ಇಯರಲ್ಲಿ 20,000 ಇದೆ. ಸೊ 28,000 ಡಿವೈಡೆಡ್ ಬೈ 20,000 ಇಂಟು 100 ವಿಲ್ ಗಿವ್ ಯು 140%. ಅದೇ ಥರ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ಸು 10,000 ಇದೆ 2012ಅಲ್ಲಿ, ಬೇಸ್ ಇಯರ್ 2011ಅಲ್ಲಿ 6,000 ಇದೆ. 10,000 ಡಿವೈಡೆಡ್ ಬೈ 6,000 ಇಂಟು 100 ಮಾಡಿದ್ರೆ 166.67% ಬರುತ್ತೆ. ಸೊ ಅದೇ ಥರ ನಾವು 2013, 2014ಗೂ ಮಾಡಬೇಕು. ಅಂದರೆ ಇಲ್ಲಿ ನಿಮಗೆ ಅಬ್ಸಲ್ಯೂಟ್ ವ್ಯಾಲ್ಯೂಸನ್ನು ಹಾಕ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂನ ಬೇಸ್ ಇಯರ್ ವ್ಯಾಲ್ಯೂ ಜೊತೆ ಡಿವೈಡ್ ಮಾಡಿ ಇಂಟು 100 ಮಾಡಬೇಕು. ಆಯಾ ಸೇಲ್ಸ್ ಆದರೆ ಸೇಲ್ಸಲ್ಲಿ, ಸಿ ಜಿ ಎಸ್ ಆದರೆ ಸಿ ಜಿ ಎಸ್ಸಲ್ಲಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ, ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಆದರೆ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ಸಲ್ಲಿ ಮಾಡಬೇಕು. ಸೊ ಇಲ್ಲಿ ನೀವು ಗಮನಿಸಿ, 2011 ಕಂಪೇರ್ ಮಾಡಿದ್ರೆ ಸೇಲ್ಸು ಪ್ರತಿ ವರ್ಷವೂ ಇನ್ಕ್ರೀಸ್ ಆಗಿದೆ. 2014ಗೆ ಬರೋಷ್ಟರೊಳಗಡೆ 100 ಇದ್ದಿದ್ದು 200 ಆಗಿದೆ. ಅಂದರೆ ಸೇಲ್ಸು ಡಬಲ್ ಆಗಿದೆ. ಖರ್ಚು ಏನಾಗಿದೆ? ಸಿ ಜಿ ಎಸ್ ಏನಾಗಿದೆ? 100 ಇದ್ದಿದ್ದು 166.67ಗೆ ಬಂದಿದೆ. ಅಂದರೆ ಸೇಲ್ಸು ಡಬಲ್ ಆಗಿದ್ರೆ, ಆದರೆ ಖರ್ಚು ಏನು ಅಷ್ಟೊಂದು ಜಾಸ್ತಿ ಆಗಿಲ್ಲ, ಒಂದು 66.67% ಜಾಸ್ತಿ ಆಗಿದೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನೋಡಿ, ಸೇಲ್ಸ್ ಜಾಸ್ತಿ ಆದಾಗ ಅದರ ಖರ್ಚು ಜಾಸ್ತಿ ಆಗುತ್ತಲ್ವಾ? ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಕೂಡ ಡಬಲ್ಗಿನ್ನ ಜಾಸ್ತಿನೇ ಆಗಿದೆ. 100 ಇದ್ದಿದ್ದು 220 ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೇ ಬಂದಿದೆ, ರೈಟ್? ಅಡ್ಮಿನಿಸ್ಟ್ರೇಷನ್ ಖರ್ಚು ಜಾಸ್ತಿ ಆಗಿದೆ. 100 ಇದ್ದಿದ್ದು
250% ಅಂತ ಹೇಳಿದ್ರೆ ಡಬಲ್ಕಿನ್ನ ಜಾಸ್ತಿನೇ ಆಗೋಗಿದೆ. ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ಸು ಸಹ ಜಾಸ್ತಿ ಆಗಿದೆ. ಸೊ ಈ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು, ರೈಟ್. ಸೊ ಇಂಟರ್ಪ್ರಿಟೇಷನ್ಗಿಂತ ಮುಂಚೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿರೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. 2011 6,50,000 ಇದೆ, ಏನು ಸೇಲ್ಸ್, ರೈಟ್. ಇಲ್ಲಿ ನೋಡಿ 6,50,000 ಇದೆ 2011. ಅದರದ್ದು ಬೇಸ್ ಇಯರ್ ವ್ಯಾಲ್ಯೂ ಎಷ್ಟು 5 lakhs ಇಂಟು 100. 2013 8 lakhs ಇದೆ. ಸೊ 8 lakhs ಡಿವೈಡೆಡ್ ಬೈ 5 lakhs ಇಂಟು 100 ವಿಲ್ ಗಿವ್ ಯು 160%. 2014 10 lakhs ಇದೆ, ಡಿವೈಡೆಡ್ ಬೈ 5 lakhs ಇಂಟು 100 ಮಾಡಿದ್ರೆ you will get 200, right. So in the same way you have to calculate the trend values for other items. So ನಿಮಗೆ ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಇದ್ದಾಗ ಆ ವರ್ಷದ್ದು ಬೇಸ್ ಇಯರ್ ವ್ಯಾಲ್ಯೂ ಏನಿರುತ್ತೋ ಅದ್ರ ಜೊತೆ ಡಿವೈಡ್ ಮಾಡಿ ಇಂಟು 100 ಮಾಡಬೇಕು. ಇಂಟರ್ಪ್ರಿಟೇಷನ್ ನಾನು ನಿಮ್ಗೆ ಆಗಲೇ ಹೇಳಿದೆ. ಸೊ ಸೇಲ್ಸು ಆಲ್ಮೋಸ್ಟ್ ಡಬಲ್ ಆಗಿದೆ, ಆದರೆ CGS ಏನು ಅಷ್ಟು ಇದಾಗಿಲ್ಲ. ಬಟ್ ಬೇರೆ ಎಕ್ಸ್ಪೆನ್ಸಸ್ಸು ಸಹ ಅಪ್ವರ್ಡ್ ಟ್ರೆಂಡ್ ತೋರಿಸ್ತಾ ಇದೆ, ಅಂದರೆ ಇನ್ಕ್ರೀಸೇ ತೋರಿಸ್ತಾ ಇದೆ, ರೈಟ್. ಸೊ ಖರ್ಚುಗಳು ಜಾಸ್ತಿ ಮಾಡ್ಕೊಳ್ತಾ ಹೋದಾಗ ನಮ್ಮ ಅರ್ನಿಂಗ್ ಕೆಪಾಸಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಅವಕಾಶಗಳನ್ನು ಕೊಡಬಾರ್ದು, ರೈಟ್. ಸೊ ಇಂಟರ್ಪ್ರಿಟೇಷನ್ ಪಾಯಿಂಟ್ಸನ್ನು ನೋಡೋಣ. ದ ಫಾಲೋಯಿಂಗ್ ಒಪಿನಿಯನ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದಿ ಅಬೌವ್ ಟ್ರೆಂಡ್ ಪರ್ಸೆಂಟೇಜಸ್. First point, sales have been increasing from year to year. It has doubled over a period of 3 years. Second point, cost of goods sold also registered an increasing trend, but the increase is not in direct proportion to sales. It results in increase in gross profits. Third point, selling expenses, administrative expenses and financial expenses have also been showing upward trend, ಅಂದರೆ increase ಆಗಿದೆ. They account to disproportionate increase in relation with the sales. This will in turn affect the earning capacity of the business. ಸೊ ಇದೇ ರೀತಿ ಆದರೆ ಬಿಸ್ನೆಸ್ನ ಅರ್ನಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ನಾವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸನ್ನು ಕಲ್ತಿದ್ದೀವಿ, ಅದರಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟನ್ನು ಕಲ್ತಿದ್ದೀವಿ, ಮತ್ತು ಸೆಕೆಂಡ್ ಮೆಥಡ್ ಆದಂಥ ಕಾಮನ್ ಸೈಜಲ್ಲೂ ಸಹ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಕಲ್ತಿದ್ದೀವಿ. ಈಗ ಟ್ರೆಂಡ್ ಪರ್ಸೆಂಟೇಜ್ ಅನಾಲಿಸಿಸಲ್ಲಿ ಬರೀ ಇನ್ಕಮ್ ಸ್ಟೇಟ್ಮೆಂಟ್ ಅಷ್ಟೇ ನಿಮಗೆ 6 marks ಕ್ವಶನ್ಗೆ ಬರುತ್ತೆ ಎಕ್ಸಾಮ್ಗೆ. ಸೊ ಅದನ್ನು ನಾವು ಇಲ್ಲಿ ಕಲ್ತಿದ್ದೀವಿ, ರೈಟ್. ಸೊ ನಿಮಗೆ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಇರುತ್ತೆ ಸ್ಟಡಿ ಮೆಟೀರಿಯಲಲ್ಲಿ, ಅದನ್ನು ಸಹ ವರ್ಕೌಟ್ ಮಾಡಿ. ಸೊ ನೀವೇನು ಮಾಡಬೇಕು, ಯಾವ ಇಯರ್ದು ವ್ಯಾಲ್ಯೂ ತೊಗೊಳ್ತಿರೋ, ಸೇಲ್ಸ್ ತೊಗೊಂಡ್ರೆ ಅದೇ ವ್ಯಾಲ್ಯೂನ ಅದೇ ವರ್ಷದ ಬೇಸ್ ಇಯರ್ ವ್ಯಾಲ್ಯೂ ಜೊತೆಯಲ್ಲಿ ಡಿವೈಡ್ ಮಾಡಿ ಇಂಟು 100 ಮಾಡಬೇಕಾಗತ್ತೆ, ರೈಟ್. ಸೊ ದಿಸ್ ಮೆಥಡ್ ಈಸ್ ಮೋರ್ ಯೂಸ್ಫುಲ್ and it is commonly used method. Hope the session was useful to you all. Thank you.